ರಾಜಧಾನಿಯ ರಸ್ತೆಗಳಲ್ಲಿ ಕಸದ ಬಗ್ಗೆ ಟಿವಿ9 ವರದಿ ಸದನದಲ್ಲೂ ಪ್ರಸ್ತಾಪವಾಗಿತ್ತು. ಒಂದೆಡೆ ಮಿಟ್ಟಗಾನಹಳ್ಳಿಯಲ್ಲಿ ಕಸ ವಿಲೇವಾರಿಗೆ ಎದುರಾಗಿದ್ದ ಅಡೆತಡೆ ಸರಿಪಡಿಸಿದ್ದೇವೆ ಅಂತ ಪಾಲಿಕೆ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ರಾಜಧಾನಿಯ ಪ್ರಮುಖ ರಸ್ತೆಗಳಲ್ಲೇ ಕಸದ ರಾಶಿ ಕಣ್ಣಿಗೆ ರಾಚುತ್ತಿದೆ. ಇದರ ನಡುವೆ ಕಸದ ಟ್ಯಾಕ್ಸ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ರಸ್ತೆ ಬದಿಯೂ ಕಸ, ಸೇತುವೆ ಕೆಳಗೂ ಕಸ. ಇಷ್ಟೇ ಯಾಕೆ, ಬಿಬಿಎಂಪಿ ಆಟೋಗಳಲ್ಲೂ ಬರೀ ಕಸ ಕಸ. ರಾಜ್ಯ ರಾಜಧಾನಿ ಬೆಂಗಳೂರು ಕಸದ ರಾಜಧಾನಿಯಾಗಿ ಮಾರ್ಪಟ್ಟಿದೆ. ನಗರದ ಹಲವು ಕಡೆಗಳಲ್ಲಿ ಎಲ್ಲಿ ನೋಡಿದ್ರೂ ಕಸದ ರಾಶಿಯೇ ಬಿದ್ದಿದೆ. ಇನ್ನು ಲಗ್ಗೆರೆ ರಸ್ತೆಯ ಪಾಡಂತೂ ಕೇಳೋದೇ ಬೇಡ. ರಾಜಧಾನಿಯ ರಸ್ತೆಗಳಲ್ಲಿ ಕೂಡ ಕಸದ ಒಂದು ರಾಶಿ ಕಂಡು ಬರ್ತಾ ಇರುವಂಥದ್ದು. ನಾನೀಗ ಲಗ್ಗೆರೆಯ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ಈಗಾಗಲೇ ನಿನ್ನೆಯಿಂದ ಏನೋ ಸಾಕಷ್ಟು ಕಡೆಗಳಿಂದ ಕಸವನ್ನು ಕಲೆಕ್ಟ್ ಮಾಡ್ಕೊಬಂದು ನಿಲ್ಲಿಸಿ ಲಾರಿಗಳಿಗೆ ತುಂಬುವಂಥ ಕೆಲಸ ಆಗುತ್ತೆ. ಈ ಜಾಗದಲ್ಲಿ ಈಗ ಆ ಕಸವನ್ನು ಹೊತ್ತಂಥ ಆಟೋಗಳು ನಿಂತಿದೆ. ಅಂದರೆ ಏನೋ ಅಲ್ಲಿ ನಡೀತಾ ಇರುವಂಥ ಪ್ರತಿಭಟನೆಯ ಎಫೆಕ್ಟ್ ನಗರಕ್ಕೂ ಕೂಡ ತಡ್ತಾ ಇರುವಂಥದ್ದು. ಲಗ್ಗೆರೆ ರಸ್ತೆಯಲ್ಲಿ ಕಸ ಸಂಗ್ರಹ ಮಾಡೋ ಆಟೋಗಳು ಕಸ ಹೊತ್ತು ರಸ್ತೆಯಲ್ಲಿ ನಿಂತಿದ್ರೆ, ಅತ್ತ ರಸ್ತೆಯ ಉದ್ದಕ್ಕೂ ಕಸದ ರಾಶಿ ಚೆಲ್ಲಿದೆ. ಇದರಿಂದ ಜನ ಮೂಗು ಮುಚ್ಚಿಕೊಂಡು ಓಡಾಡ್ತಿದ್ದಾರೆ. ಹೀಗಾಗಿ ಸಮರ್ಪಕವಾಗಿ ಕಸ ವಿಲೇವಾರಿ ಮಾಡದ ಬಿಬಿಎಂಪಿಗೆ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಸಾರ್ವಜನಿಕ ಪಬ್ಲಿಕ್ ರೋಡ್ ಆಟೋಗಳು ತಂದು ರೋಡಿಗೆ ಬರ್ತವೆ, ಕಸ ರೋಡ್ಗೆ ಹಾಕ್ಬೇಕಾರೆ ಅವಾಗ ಟ್ರಾಫಿಕ್ ಆಗುತ್ತೆ, ಸೊಳ್ಳೆಗಳ ಕಾಟ, ಸಿಕ್ಕಾಪಟ್ಟೆ ಸ್ಮೆಲ್ಲು, ತುಂಬ ಗಲೀಜಾಗುತ್ತೆ. ಅದರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಇತ್ತ ಮಿಟ್ಟಗಾನಹಳ್ಳಿ ಲ್ಯಾಂಡ್ ಫಿಲ್ಲಿಂಗ್ ನಿಂದ ಸುತ್ತಮುತ್ತಲಿನ ವಾತಾವರಣ ಹಾಗೂ ನೀರಿನ ಮೂಲಗಳು ಕಲುಷಿತಗೊಂಡಿದ್ವು. ಈ ಬಗ್ಗೆ ಟಿವಿ9 ನಿರಂತರ ವರದಿ ಮಾಡ್ತಿದೆ. ಸದ್ಯ ಎಚ್ಚೆತ್ತುಕೊಂಡ ಪಾಲಿಕೆ ಮಿಟ್ಟಗಾನಹಳ್ಳಿಯ ಲ್ಯಾಂಡ್ ಫಿಲ್ಲಿಂಗ್ ನಲ್ಲಿರೋ 3 ಕೋಟಿ ಲೀಟರ್ ಲೆಚರ್ಡ್ ಇದೆ ಅಂತಿದೆ. ಪಾಲಿಕೆ ಆಯುಕ್ತರು ಲೆಚರ್ಡ್ ತೆರವು ಮಾಡೋಕೆ ಬರೋಬ್ಬರಿ 450 ಕೋಟಿ ವೆಚ್ಚದಲ್ಲಿ ಟೆಂಡರ್ ಕರೆಯೋದಾಗಿ ಭರವಸೆ ಕೊಟ್ಟಿದ್ದಾರೆ. ನಾವು ಅಲ್ಲಿ ಲೀಚರ್ಡ್ ಪ್ರಾಬ್ಲಮ್ ಏನಿದೆ ಅದಕ್ಕಾಗಿ ಕ್ಯಾಬಿನೆಟ್ ಮೊನ್ನೆ ಆದೇಶ ಪಾಸ್ ಮಾಡಿದೆ. ಆ ಪ್ರಕಾರ ನಾವು ಟೆಂಡರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. 3 ಕೋಟಿ ಲೀಟರ್ ಲೀಚಟ್ ಇದೆ. ಅದನ್ನು ನಾವು ಮಾಡಲಿಲ್ಲ ಅಂದರೆ ಯಾವಾಗಲೂ ಕಷ್ಟ ಉಂಟಾಗ್ತದೆ. ಅದು ₹1.58 ಪರ್ ಲೀಟರ್ಗೆ ನಾವು ರೇಟ್ ಇಟ್ಕೊಂಡು ಟೆಂಡರ್ ಮಾಡ್ತಾ ಇದ್ದೇವೆ. ಅದಕ್ಕೆ 2-2.5 ವರ್ಷ ಆಗ್ಬೋದು ಕ್ಲೀನ್ ಮಾಡಲಿಕ್ಕೆ. ಕಸದ ಮೇಲೆ ಸೆಸ್ ಹಾಕಲು ಸರ್ಕಾರ ಗ್ರೀನ್ ಸಿಗ್ನಲ್. ಈ ಮಧ್ಯೆ ಬೆಂಗಳೂರಿಗರು ಏಪ್ರಿಲ್ 1ರಿಂದಲೇ ಕಸಕ್ಕೆ ತೆರಿಗೆ ಕಟ್ಟಬೇಕಾಗುತ್ತೆ. ಯಾಕಂದ್ರೆ ಕಸದ ಮೇಲೆ ತೆರಿಗೆ ವಿಧಿಸುವ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಪ್ರಸ್ತಾವನೆಗೆ ನಗರಾಭಿವೃದ್ಧಿ ಇಲಾಖೆ ಅಸ್ತು ಎಂದಿದೆ. ಈ ಮೂಲಕ ವರ್ಷಕ್ಕೆ ಸುಮಾರು 600 ಕೋಟಿ ರೂಪಾಯಿ ಗಳಿಸುವ ಗುರಿ ಹೊಂದಿದೆ. ಕಸದು ಸರ್ವಿಸ್ ಚಾರ್ಜ್ ಬೈಲೋನಲ್ಲಿ 2016 ಬೈಲೋನಲ್ಲಿ ಬಂದಿತ್ತು. ಈಗ ಅದನ್ನು ಚಾಲನೆಗೆ ತರ್ತಾ ಇದ್ದೇವೆ. 1ನೇ ಏಪ್ರಿಲಿಂದ ಅದನ್ನು ನಾವು ಪ್ರತಿಯೊಂದು ಮನೆಗೆ ಹೋಗಿ POS ಮಷೀನ್ ಮೇಲೆ ಅಲ್ಲಿಂದ ಹಣ ಪಡೆಯಲಿಕ್ಕೆ ಆಗೋದಿಲ್ಲ. ಇದಕ್ಕಾಗಿ ಅದನ್ನು ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಜೊತೆಗೇನೆ ಆ ಕಾಲಮ್ ಕೂಡ ಬರುತ್ತದೆ. ವರ್ಷದಲ್ಲಿ 2 ಸಲ ತುಂಬೋದು. ಒಟ್ಟಾರೆ ಕಸ ಸಂಗ್ರಹಣೆಗೆ ಸರ್ಕಾರ ತೆರಿಗೆ ಕಟ್ಟಿಸಿಕೊಳ್ಳುವ ಜೊತೆಗೆ ಕಸದಿಂದ ರಸ ತೆಗೆಯುವ ಚಿಂತನೆಯಲ್ಲಿದೆ. ಶಾಂತಮೂರ್ತಿ ಜೊತೆ ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.